ಗುರುಗಳೇ ಗುರುಗಳೇ, ಏನ್ ತಂದೆ ನಿಮ್ಮ ಮಹಿಮೆ? ನಿಮ್ಮನ್ನು ಎತ್ತಿ ಆಡಿಸಿದ ನಮ್ಮ ಬದುಕು ಸಾರ್ಥಕವಾಯಿತು ತಂದೆ. ನೀವು ಸಾಮಾನ್ಯರಲ್ಲ ಗುರುಗಳೇ, ಮಹಾಪುರುಷರು, ದೈವಾಂಶ ಸಂಭೂತರು. ಇದರಲ್ಲಿ ನಮ್ಮದೇನು ಪಾತ್ರವಿಲ್ಲ ಆಚಾರ್ಯರೇ. ಸಜ್ಜನರಾದ ನೀವು ಮಾಡಿದ ಪುಣ್ಯದ ಫಲ, ಆ ಶ್ರೀಹರಿಯ ಕೃಪೆ. ನೀವು ನಂಬಿದ ದೇವರು ನಿಮ್ಮನ್ನ ಕಾಪಾಡ್ದ ಅಷ್ಟೆ. ತಾಯಿ ಕೃಪೆ ತೋರಿದ್ದಾಳೆ, ನಿಮಗಿನ್ನು ತೊಂದರೆ ಕೊಡೋದಿಲ್ಲ. ನೆಮ್ಮದಿಯಾಗಿ ಹರಿನಾಮ ಸ್ಮರಣೆ ಮಾಡಿಕೊಂಡಿರಿ. ಗುರುಗಳು ಕ್ಷಮಿಸಬೇಕು. ನನ್ನ ಹೆಸರು ಬಟ್ಟಯ್ಯ ಅಂತ. ಈ ಹಸುನ ಕೊಂಡ್ಕೊಳ್ಳೋಕ್ಕೆ ಮಾತುಕತೆ ಆಗಿತ್ತು. 12 ಒಪ್ಕೊಂಡಿದ್ರು. ವರಹಗಳನ್ನ ತಂದಿದ್ದೀನಿ. ದಯಮಾಡಿ ಹಸುವನ್ನು ನನಗೆ ಕೊಡಿಸಬೇಕು. ಅಯ್ಯ, ನೀನೊಬ್ಬ ರೈತ, 108 ಜೀವರಾಶಿಗಳಿಗೆ ಅನ್ನ ನೀಡುವ ಅನ್ನದಾತ. ಇದು ಇವರ ಅನ್ನದ ಮೂಲ. ನೀಡುವ ಕೈಗಳಿಂದ ಕಿತ್ತುಕೊಳ್ಳುವುದು ಥರವೇ. ಈ ಗೋಮಾತೆ ಇವರ ಬಳಿಯೇ ಇರಲಿ. ಮಾತು ಕೊಟ್ಟಿರುವುದು ನಿಜವಾದರೂ ಅಸಹಾಯಕರಿಗೆ ಸಹಾಯ ಮಾಡುವುದು ನಿಜ ಧರ್ಮ. ಅಪ್ಪಣೆ ಗುರುಗಳೇ. ತಮ್ಮ ಮಾತು ಮೀರಲು ನಾನೆಷ್ಟರವನು. ದಯಮಾಡಿ ನನಗೆ ಆಶೀರ್ವಾದ ಮಾಡಿ. ಮೂಲರಾಮ, ನಿನ್ನ ವಂಶವನ್ನ ಸುಭಿಕ್ಷವಾಗಿಡ್ಲಿ. ಧನ್ಯನಾದೆ ಗುರುವೇವ, ಧನ್ಯನಾದೆ. ಶ್ರೀ ರಾಘವೇಂದ್ರ ಸಾರ್ವಭೌಮರಿಗೆ ಜಯವಾಗಲಿ. ಶ್ರೀ ರಾಘವೇಂದ್ರ ಸಾರ್ವಭೌಮರಿಗೆ ಜಯವಾಗಲಿ. ಶ್ರೀ ರಾಘವೇಂದ್ರ ಸಾರ್ವಭೌಮರಿಗೆ ಜಯವಾಗಲಿ. ಆಹಾ, ಭಕ್ತರ ಕಣ್ಣೀರು ಒರೆಸುವ ಕರುಣಾಮಯನ ಆಗಮನವಾಯಿತು. ಭವಿಗಳಿಗೆ ಭರವಸೆಯ ಬೆಳಕೊಂದು ಸಿಕ್ಕಿತು. ಲೋಕದ ದುಃಖವೆಲ್ಲ ಕ್ಷೀಣಿಸುವ ಕಾಲ ಸನ್ನಿಹಿತವಾಯಿತು. ರಾಘವೇಂದ್ರ ತೀರ್ಥರೆಂಬ ಅನಾಥ ಬಂಧುವಿನ ಆಗಮನವಾಯಿತು. ಅವರನ್ನು ಶಿಷ್ಯರನ್ನಾಗಿ ಪಡೆದ ನಮ್ಮ ಜನ್ಮ ಸಾರ್ಥಕವಾಯಿತು. ಗುರುಗಳೇ, ತಮ್ಮ ಕೃಪೆಯಿಂದ ನಮ್ಮ ಗೌರಿ ಮತ್ತೆ ಹಾಲು ಕರೆಯುವಂತೆ ಆದಳು. ಅದರಿಂದ ನಮ್ಮ ಬದುಕಿಗೆ ಒಂದು ಆಸರೆ ಆಯಿತು. ಆದರೆ ನನ್ನದೊಂದು ಸಂದೇಹ. ಹೇಳಿ. ಅಷ್ಟು ಚೆನ್ನಾಗಿ ಹಾಲು ಕೊಡ್ತಿದ್ದ ಆ ತಾಯಿ ಇದ್ದಕ್ಕಿದ್ದಂತೆ ಹಾಲು ಕರೆಯುವುದನ್ನು ನಿಲ್ಲಿಸಿದ್ದಾದರೂ ಯಾಕೆ ಅಂತ ನನಗೆ ಅರ್ಥವಾಗ್ತಿಲ್ಲ. ನಾವೆಂದಿನಂತೆ ಮೇವು ನೀರು ಆರೈಕೆ ಮಾಡ್ತಾನೆ ಇದ್ವಿ. ಆದ್ರೆ ಯಾಕೆ ಹೀಗೆ ಮಾಡಿದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ತಾಯಿ, ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ. ಈ ಹಿಂದೆ ನೀವು ತಿಳಿದೋ ತಿಳಿಯದೇನೋ ಏನೋ ತಪ್ಪು ಮಾಡಿರ್ಬೋದು. ಆ ತಪ್ಪಿಗೆ ಗೋಮಾತೆ ಕೊಟ್ಟಿರೋ ಶಿಕ್ಷೆನೂ ಇರಬಹುದು. ಹಾಗೇನು ಮಾಡಿದಂತೆ ನೆನಪಿಲ್ಲ ಗುರುಗಳೇ. ನಿಧಾನವಾಗಿ ಯೋಚನೆ ಮಾಡಿ ಆಚಾರ್ಯ. ಕೆಲವು ದಿನಗಳ ಹಿಂದೆ ಒಂದು ಘಟನೆ ನಡೆದಿತ್ತು ಗುರುಗಳೇ. ಏನದು? ಜಾನಕಿ, ನನ್ನ ಹಣೆ ಬರಹಕ್ಕೆ ಏನು ಅಂತ ಹೇಳಿ ಹಳೆ ಸಾಲ ತೀರ್ತಾ ಇಲ್ಲ, ಹೊಸ ಸಾಲ ಹುಡ್ತಾ ಇಲ್ಲ. ನನಗಂತೂ ತಲೆ ಕೆಟ್ಟೋಗಿದೆ. ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ಅಯ್ಯ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಏನಮ್ಮ ಅದು? ಅಯ್ಯ, ನನ್ನ ಮಗು ಹುಟ್ಟಿದ 4 ದಿನಕ್ಕೆ ಎದೆ ಹಾಲು ಬತ್ತೋಗಿದೆ. ಕೊಂಡ್ಕೊಂಡು ಕುಡ್ಸೋಣ ಅಂದರೆ ನನ್ನ ಹತ್ರ ಹಣ ಇಲ್ಲ. ಕೂಲಿ ನಾಲಿ ಮಾಡೋಣ ಅಂದರೆ ಹಸಿ ಬಾಣಂತಿ. ಮಗು ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ. ದಯಮಾಡಿ ಸ್ವಲ್ಪ ಹಾಲು ಕೊಟ್ಟರೆ ನನ್ನ ಮಗು ಉಳಿಸ್ಕೊಳ್ತೀನಿ. ನಿಮಗೆ ಪುಣ್ಯ ಬರುತ್ತೆ. ಹಾಲೇನು ಬಿಟ್ಟು ಸಿಗುತ್ತೇನಮ್ಮ? ಹಸುಗೆ ಮೇವು ಹಾಕಬೇಕು, ಅದಕ್ಕೆ ನೀರು ಕುಡಿಸ್ಬೇಕು, ಅದ್ರ ಮೈ ತೊಳಿಬೇಕು, ಸಗಣಿ ಬಾಚಬೇಕು. ನಮ್ಮ ಕಷ್ಟ ನಮಗೆ ಗೊತ್ತು. ಹೋಗಮ್ಮ, ಹಾಲಂತೆ ಹಾಲು. ನೋಡಿದ್ರಾಚಾರ್ಯ, ಅರಿತೋ ಅರಿಯದೇನೋ ಮಾಡಿದ ತಪ್ಪುಗಳು ಪಾಪದ ರೀತಿಯಲ್ಲಿ ಪರಿವರ್ತನೆಯಾಗಿ ನಮ್ಮ ಪಾಪದ ಬುತ್ತಿಯಲ್ಲಿ ಸೇರ್ಕೊಳ್ಳತ್ತೆ. ನಮ್ಮ ಪುಣ್ಯದ ಬುತ್ತಿಯು ಪಾಪದ ಬುತ್ತಿಗಿಂತ ಭಾರವಿದ್ದ ಮಾತ್ರಕ್ಕೆ ಪಾಪಗಳನ್ನು ಕಡೆಗಣಿಸಕ್ಕಾಗೋದಿಲ್ಲ. ನಾವೆಲ್ಲ ಒಂದು ಸಮೂಹ ಸಮಾಜದಲ್ಲಿದ್ದೇವೆ.
ನಮ್ಮ ದುಗುಡ ದುಮ್ಮಾನಗಳೇನೇ ಇದ್ದರೂ ನಮ್ಮ ನಡವಳಿಕೆಗಳಿಂದ ಸಮಾಜದ ಮೇಲೆ ಎಂದೂ ಪರಿಣಾಮ ಬೀರಬಾರದು. ನಮ್ಮ ನಡವಳಿಕೆ ಸಮಾಜಮುಖಿಯಾಗಿರಬೇಕು, ಸಾಮಾಜಿಕ ಕಳಕಳಿಯಿಂದ ಕೂಡಿರಬೇಕು. ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ಸನ್ನಿಹಿತರಾಗಿದ್ದಾರೆ ಎಂದು ಹೇಳುತ್ತದೆ ಶಾಸ್ತ್ರ. ನೀವು ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪಿಗೆ ಆ ತಾಯಿಗೆ ಘಾಸಿಯಾಗಿದೆ. ಒಂದು ಹಸುಗೂಸನ್ನು ಉಳಿಸಲಾಗದ ತನ್ನ ಹಾಲು ವ್ಯರ್ಥ ಅಂತನಿಸಿದೆ. ಅದಕ್ಕೆ ಹಾಲು ಕೊಡೋದನ್ನು ನಿಲ್ಲಿಸಿದಾಳೆ. ದಾನಕ್ಕಿಂತ ದೊಡ್ಡ ಧರ್ಮ ಮತ್ಯಾವುದೂ ಇಲ್ಲ. ಕಷ್ಟದಲ್ಲಿರುವವರು ಬೇಡಿದಾಗ ಅವರಿಗೆ ಸಹಾಯ ಮಾಡುವುದೇ ಮಾನವೀಯತೆ. ಹೌದು ಗುರುಗಳೇ, ನಮ್ಮಿಂದ ಮಹಾ ಅಪರಾಧವಾಯಿತು. ಈಗ ನಮ್ಗೆ ಪಶ್ಚಾತ್ತಾಪ ಆಗ್ತಾ ಇದೆ. ಇದಕ್ಕೆ ಪ್ರಾಯಶ್ಚಿತ್ತವೇನು ಗುರುಗಳೇ? ನೀವೇ ಹೋಗಿ ಆ ಮಗುವಿಗೆ ಹಾಲು ಕೊಟ್ಟು ಆ ತಾಯಿಗೆ ಕ್ಷಮೆ ಕೇಳಿ ಬನ್ನಿ. ಆಗ ದಯಾಮಯಿಯಾದ ಗೋಮಾತೆಯೂ ನಿಮ್ಮನ್ನು ಸಲಹುತ್ತಾಳೆ, ಕ್ಷಮಿಸ್ತಾಳೆ. ಅಪ್ಪಣೆ ಗುರುಗಳೇ, ಖಂಡಿತ ಹೋಗ್ತೀವಿ. ಅಲ್ರ, ಹೋದ ವರ್ಷದ ಗೇಣಿಯನ್ನ ಬಾಕಿ ಉಳಿಸ್ಕೊಂಡಿರಿ. ಈಗ ಮತ್ತೆ ಈ ವರ್ಷನೂ ಕೊಡೋದಿಲ್ಲ ಅಂದ್ರ ಹೆಂಗ್ರ? ಏನು ಮಾಡೋದು ಬುದ್ಧಿ, ಈ ವರ್ಷ ಮಳೆ ಕೈ ಕೊಟ್ಬಿಡ್ತು, ಬೆಳೆ ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ಕೇಣಿ ಕೊಡು ಅಂದ್ರ ಎಲ್ಲಿಂದ ಕೊಡೋದು ಹೇಳಿ ಬುದ್ಧಿ? ನಾವೇ ಎಲ್ಲರೂ ದುಡಿಯೋಕ್ಕೆ ಊರು ಬಿಟ್ಟು ಹೋಗ್ಬೇಕು ಅಂದ್ಕೊಂಡಿದ್ವಿ ಬುದ್ಧಿ. ಈ ಊರು ಬಿಟ್ಟಾದ್ರೂ ಹೋಗ್ರಿ, ಏನಾದ್ರೂ ಮಾಡ್ರಿ. ಈ ವರ್ಷ ಬೆಳೆದಿರೋ ಬೆಳೆ ಐತಲ್ಲ ಅದನ್ನ ತಂದು ಹಾಕ್ರಿ. ಉಳಿದಿದ್ದು ಆಮೇಲೆ ನೋಡೋದು. ಬಂದಿರೋದ ಕಡಿಮೆ, ಬಂದಿದ್ದೆಲ್ಲ ನಿಮಗೆ ಕೊಟ್ರ ನಾವೇನು ಮಾಡೋಣ? ನಮ್ಮ ಹೊಟ್ಟೆಪಾಡು ಏನು ಹೇಳ್ಬುದ್ದಿ? ಮಕ್ಕಳಿಗೆ ಹೊಟ್ಟೆಗಾದರೂ ಗಂಜಿ ಬೇಡವಾ? ನಮ್ಮ ಮ್ಯಾಲೆ ಸ್ವಲ್ಪ ದಯೆ ತೋರಿಸಿ ಬುದ್ಧಿ. ನೀವೇ ನಮ್ಮನ್ನ ಕಾಪಾಡಬೇಕು.